ಯಾಕೆ ಆಯ್ಕೆ ಮಾಡಿಕೊಂಡು ಅಂತಂದ್ರೆ ಅಖಂಡ ಕರ್ನಾಟಕದ ಒಂದು ಕೂಗಿತ್ತು ಕನ್ನಡ ರಾಜ್ಯೋತ್ಸವನ್ನ ನಾವು ಕನ್ನಡ ವಿರೋಧಿಗಳಲ್ಲ. ಕನ್ನಡ ರಾಜ್ಯೋತ್ಸವ ಮಾಡಕ್ಕೆ ನಮ್ದು ವಿರೋಧಿಲ್ಲ. ಆದ್ರೆ ನಾವು ಈ ದೇಶದೊಳಗೆ ಎರಡೆರಡು ಹಿಂದಿ ರಾಷ್ಟ್ರದವು, ಎರಡೆರಡು ತೆಲುಗು ಎರಡೆರಡು ಹಿಂದಿ ರಾಜ್ಯದವು, ಎರಡೆರಡು ತೆಲುಗು ರಾಜ್ಯದವು. ಅದರ ಅಭಿವೃದ್ಧಿಗೋಸ್ಕರ ನಾವು ಈ ಪ್ರತ್ಯೇಕ ರಾಜ್ಯವನ್ನು ಕೊಡೋದಕ್ಕೆ ಕೇಳ್ತಾ ಇದ್ದೀವಿ. ಆಗ ಸಂವಿಧಾನ ಬರೋ ಹೊತ್ತಾಗನ ಅಂಬೇಡ್ಕರ್ ಅವ್ರು ಏನು ಹೇಳಿದಾರೆ ಅಂತಂದ್ರೆ ಸಣ್ಣ ರಾಜ್ಯ ಇದ್ರೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಮಾತನೇ ಯಾರ. ಈಗ ನಮ್ಮ ಕರ್ನಾಟಕದ ವಿಷಯ ತಗೊಂಡಾಗ ಅನೇಕ ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ಎಲ್ಲಾ ರೀತಿಯಿಂದ ತೆಗೆದು ನೋಡ್ರಿ ನಾವು ಎಲ್ಲವನ್ನೂ ಉತ್ತರ ಕರ್ನಾಟಕ ಅನ್ಯಾಯ. ಈಗ ನಾವು ಕಣ್ಣ ಮಾಡಿಯನ್ನ ಕರ್ನಾಟಕದ ಇದಂತ ಹೇಳ್ತೀವಿ ನಾವು. ಆದ್ರೆ 4 ಲಕ್ಷ ಹೆಕ್ಟರ್ ನೀರನ್ನ ಅದು ಉಣಿಸ್ತೀವಿ. ನಮ್ದು ಆಲ್ಮಟ್ಟಿ ಡ್ಯಾಮ 40 ಲಕ್ಷ ಹೆಕ್ಟರ್ ಭೂಮಿಗೆ ನೀರು ಉಣಿಸ್ತೈತಿ. ಇಂಥದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಇದಕ್ಕೆ ಪ್ರವಾಸೋದ್ಯಮ ಅಂತ ನೋಡ್ರಿ, ಅಲ್ಲಿ ಅಂತ ಪ್ರವಾಸೋದ್ಯಮ ಮಾಡೋರು ಇಲ್ಲೇ ಅದಕ್ಕಿಂತಲೂ ದೊಡ್ಡ ಪ್ರಮಾಣದಾಗ ನಮ್ಮ ಶಿವಾನಂದ ಜಾಮದಾರ್ ಸರ ಇಲ್ಲಿ ಅದಕ್ಕಿಂತಲೂ ಪ್ರವಾಸೋದ್ಯಮ ಮಾಡ್ಯಾರ. ಅದಕ್ಕೆ ಒತ್ತು ಕೊಡ್ತಾ ಇಲ್ಲ. ನಮ್ಮ ಕರಾವಳಿ ಭಾಗ ಐತಿ, ನಮ್ದು ಕಾರವಾರನು ನಮ್ಮ ಉತ್ತರ ಕನ್ನಡ ಬರೋದ್ರಿಂದ ಪ್ರವಾಸೋದ್ಯಮನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಬೇರೆ ಬೇರೆ ದೇಶದಿಂದ ಹಣ ಹರಿದು ಬರ್ತದೆ. ಅವ್ರು ಇಲ್ಲಿ ಬಂದ ಸ್ಟೇಯಿಂಗ್ ಇರ್ಬೋದು, ಇಲ್ಲಿ ವ್ಯಾಪಾರ ಮಾಡೋದಿರ್ಬೋದು. ಅದರಿಂದ ನಮಗೆ ಉತ್ತರ ಕನ್ನಡ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಕ್ಕೆ ಅನುಕೂಲ ಇದೆ. ರೇವನು ನಮ್ಮಷ್ಟು ರೇವನು ದಕ್ಷಿಣ ಕನ್ನಡ. ಆಮೇಲೆ ನಮ್ಮಷ್ಟ ಕರೆಂಟ್ ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಅಲ್ಲಿ ಕರೆಂಟ್ ನಾವು ಕೊಟ್ಟಾಗ ಬೆಂಗಳೂರು ಲಿಫ್ಟ್ ಚಲೋ ಇರ್ತಾವ. ಆದ್ರೆ ಇದೆಲ್ಲಾನು ನಮ್ಮದು ಬಳಸಿಕೊಂಡ ಅವರ ತಮ್ಮದ ಮಾತ್ರ ಡೆವಲಪ್ಮೆಂಟ್ ಮಾಡತ್ತಾರೋ. ಇದನ್ನ ತುಗಿಸುವಂತ ಯಾವ ಸರ್ಕಾರಗಳು ಪ್ರತಿಯೊಂದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, JDS ಇರ್ಬೋದು, JDU ಇರ್ಬೋದು, ಇವರೆಲ್ಲಾರು ನಮಗೆ ಅನ್ಯಾಯ ಮಾಡ್ಕೊಂತ ಬಂದಾರು. ಮತ್ತೆ ಜಿಲ್ಲಾ ವಿಷಯದಾಗ ತೋಡ್ರಿ ನೀವು, ಮೈಸೂರಿನಿಂದ ಬೆಂಗಳೂರು ಹೋಗ್ಬೇಕಾದ್ರೆ 4 ಜಿಲ್ಲಾ ಅದಾವು. ಅದು 130 ಕಿಲೋಮೀಟರ್ದಾಗ 4 ಜಿಲ್ಲಾ ಅದಾವು. ನಮ್ಮದು 300 ಕಿಲೋಮೀಟರ್ 1 ಜಿಲ್ಲಾ. ಈಗ ಅದು ಬಳ್ಳಾರಿಗೆ ಅದು ಬಹಳ ಹೋರಾಟ ಮಾಡಿದ, ಬಳ್ಳಾರಿಗೆ 1 ಜಿಲ್ಲಾ ಕೊಟ್ಟರು. ಈಗ ನಮ್ದ ಜಿಲ್ಲಾ ವ್ಯವಸ್ಥೆಯನ್ನು ಎಲ್ಲಾ ಮಾಡಿದಾರು, ಆದ್ರೆ ಘೋಷಣೆ ಮಾಡಾಕ್ತಾ ಇರಲಿಲ್ಲ. ಹಿಂಗ ಪ್ರತಿಯೊಂದು ನಮಗ ಉತ್ತರ ಕನ್ನಡದಾಗ ಅನ್ಯಾಯ ಅದಾವು. ಮತ್ ನಮಗ 371 ಜೇದೊಳಗ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಡೆವಲಪ್ಮೆಂಟ್ ಸಂಬಂಧ ಅಮೌಂಟ್ ತೆಗೆದಿರ್ತಾರೋ ಆ ಅಮೌಂಟ್ ಯೂಸ್ ಮಾಡಂಗಿಲ್ಲ. ಸುಮ್ಮನೆ ಅನೌನ್ಸ್ ಮಾಡೋದಷ್ಟೇ, ಎಲ್ಲಾ ಸರ್ಕಾರ ಅನೌನ್ಸ್ ಮಾಡೋದಷ್ಟೇ. ಬೀದರ್, ಗುಲ್ಬರ್ಗ ಹಿಂದುಳಿದ ರಾಷ್ಟ್ರಗಳು ಭಾಳ, ಹಿಂದುಳಿದ ರಾಜ್ಯಗಳು, ಹಿಂದುಳಿದ ಜಿಲ್ಲೆಗಳು, ಆ ಜಿಲ್ಲೆಗಳಿಗೆ ಬಹಳ ಅನ್ಯಾಯ ಆಗತೈತಿ. ಇದೆಲ್ಲ ತುಗಿಸ್ಬೇಕನ್ನುವಂತ ನಿರ್ಣಯ ತಗೊಂಡು ನಾವು ಪ್ರತ್ಯೇಕ ರಾಜ್ಯ ಕೇಳ್ತೀವಿ. ನಮ್ದ ಏನೇ ಇದ್ರು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಬರುವಂತ ದಿವಸ ನಾವು ಪ್ರತ್ಯೇಕ ರಾಜ್ಯ ಆಗುವವರೆಗೂ ಬಿಡಂಗಿಲ್ಲ ಅನ್ನುವಂತ ಮಾತನ್ನ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ.